ಮನೆಯವರು 1 ವರ್ಷ ಆತ್ರಿ ಎಣ್ಣಿಗಾಣ ಚಲೋ ಮಾಡಿ 3 ತಿಂಗಳಾದ್ಮೇಲೆ ನಾವು ರೊಟ್ಟಿ ಮಿಷನ್ ತಗೊಂಬಂದಿರಿ ಹುಬ್ಳಿಲಿಂದ. ಆಮೇಲೆ ನಮಗೊಂದು ರೊಟ್ಟಿ ಮಿಷನ್ ಯಾಕೆ ತಗೋಬಾರ್ದು ಅಂತಂದು ಅನಿಸ್ತ್ರಿ. ನಾವು ಸುಮ್ಮನೆ ಮನೆ ಖಾಲಿ ಕೂಡ ಬದಲು ನಾವು ಒಂದು ಸ್ವಲ್ಪ ಬಿಸ್ನೆಸ್ ನಿಮ್ ಜೊತೆ ನಾವು ಕೈ ಜೋಡಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತಾ ಅಂತಂದು ನಾವು ರೊಟ್ಟಿ ಮಿಷನ್ ತಗೊಂಬಂದಿರಿ ಹುಬ್ಳಿಲಿಂದ. ನಾವ ಸ್ವತಃ ಜೋಳ ತಗೊಂಬರ್ತೀರಿ, ಜೋಳ ಪ್ಯೂರ್ ಜೋಳನ ತಗೊಂಬಂದು ನಮ್ ತಲೆ ಗಿರಣಿ ಐತ್ರಿ. ನಾವ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ನಾವು ಹಾಕೊಂತೀವಿ, ಸ್ಟೋರ್ ಮಾಡಿ ಇಟ್ಕೊಂತೀರಿ. ನಾಳೆಗೆ ಎಷ್ಟು ಬೇಕೋ ಇವತ್ತು ನೈಟ್ ಎಲ್ಲ ಹಾಕೊಂಡ್ಬಿಡ್ತೀವಿ. ದಿನಕ್ಕೊಂದು 1000 ರೊಟ್ಟಿ ಹೋಗ್ತವ್ರಿ. ಈ ತರ ಮಾದ್ಲಿಗತೆ ಆಗ್ಬೇಕು ಸರ್. ಇದು ಮಾದ್ಲಿ ತರ ಆದಾಗ ಸರ್ ನಮ್ಮ ಮನ್ಯಾಗ ಏನ್ ನಮ್ಮ ತಾಯರೆಲ್ಲ ಮೊದ್ಲಿಗೆ ಹಿಟ್ಟಿನ ನೀರು ಹಾಕೊಂಡು ಜಿಗಿ ಹಾಕೊಂಡು ಕೈಲೇ ನಾತಿದ್ರಲ್ಲ ಸರ್, ಆ ತರ ಪ್ರೋಸೆಸ್ ಇಲ್ಲಿ ನಡಿದೈತಿ ನಮಗ್ರಿ. ನೀವು ಇಲ್ಲಿ ನೋಡ್ಬೋದು ರೊಟ್ಟಿ ರಿಟರ್ನ್ ಆಗಿ ವಾಪಸ್ ಹೋಗುತ್ತೆ ಸರ್. ಇಲ್ಲಿಂದ ನಾವು ತಕೊಂಡಾಗ ಸರ್ ಇದು 5-6 ಸಾರಿ ತೆಗೆದಾಗ ನಮ್ಗೆ ಈ ತರ ಫಿನಿಶಿಂಗ್ ಬರ್ತೈತ್ರಿ, ಕಟ್ ಆಗಿ ಬರ್ತೈತ್ರಿ. ಇಷ್ಟು ನೀಟಾಗಿ ಹದ ಆದಾಗ ರೊಟ್ಟಿ ಟೇಸ್ಟ್ ಬರ್ಲೇಬೇಕು ಸರ್. ಸರ್ ಇದು ಫೈನಲ್ ಫಿನಿಶಿಂಗ್. ಈ ರೊಟ್ಟಿ ನೋಡ್ಬೋದು ನೀವ್ರಿ, ನಿಮಗೆ ಯಾವ ತರ ಬೇಕು ಆ ತರ ರೊಟ್ಟಿನೂ ಸಿಗ್ತಾವ ಸರ್. ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಿಮ್ಗೆ ಇನ್ನೊಂದು ಸರ ಇದು ರೊಟ್ಟಿ ಒಂದು ವಾಪಸ್ ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಂದ್ 2-3 ತಿಂಗಳು ಆದ ತಕ್ಷಣ ಇದನ್ನ ಸ್ಟಾರ್ಟ್ ಮಾಡಿದ್ ಸರ್. ಇದ್ದಿಲ್ಲ ಸರ್, ಇದ್ದಿಲ್ಲ. ಬರೀ ಎಣ್ಣೆಗೋಸ್ಕರ ಎಣ್ಣೆ ಒಂದ ಮಾಡೋದು ಯಾಕ ಅದ್ರ ಜೊತೆಗೆ ಸೈಡ್ ಇರ್ಲಿ ಅಂತ ಹೇಳಿ ಇದೊಂದು ತಗೊಂಡ್ಬಂದಿ ಸರ್. ಇವಾಗ ನಮ್ಗೆ ಡೈಲಿ ಸರ್ 2 ಜನ ಸೇರಿ 1000 ರೊಟ್ಟಿ ಮಾಡ್ತಾರೆ ಸರ್. ಇವಾಗ ನೀವು ನೋಡ್ಬೋದು ಹುಡುಕಿನ ಅಂದ್ರೂ ಒಂದು 20-30 ರೊಟ್ಟಿ ಸಿಗಲ್ರಿ. ನಿನ್ನೆ ಕ್ಲೋಸ್ ಸರ್, ಅವತ್ತಿಂದ ಅವತ್ತೇ ಕ್ಲೋಸ್. ಆರ್ಡರ್ ಇರ್ತ ಸರ್, ನಾವು ಕ್ವಾಲಿಟಿನೂ ಕೊಡಕತ್ತೀವಿ, ಮೇಂಟೈನ್ ಮಾಡಕತ್ತೀವಿ. ಕಂಪ್ಲೀಟ್ ಅಕ್ಕಿ ಹಾಕೋದೇ ಇಲ್ಲ ಅಂತ ಹೇಳಲ್ರಿ, ಭಾಳ ಕಡಿಮೆ ಪ್ರಮಾಣ ಆಗ್ತದೆ ಸರ್. 10%. ಗಿರ್ನಿ ಸಹಿತ ನಮ್ದೇ ಐತೆ ಸರ್. ಇಲ್ಲಿ ಗಿರ್ನಿ ನಾವು 8 ದಿವಸದಿಟ್ಟು 10 ದಿವಸದಿಟ್ಟು ಹಿಟ್ಟು ಕೇಸಿ ನಾವು ಮಾಡಲ್ರಿ. ನಮ್ಗೆ ಎಷ್ಟು ಬೇಕು ನಾಳೆಗೆ ಏನು ಹಿಟ್ಟು ಬೇಕಾಗುತ್ತೆ ಸರ್ ಅದನ್ನ ಇವತ್ತ ನಾವು ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂತೀವ್ರಿ. ಸಾಯಂಕಾಲ ನಾವು ಗಿರ್ನಿ ಇಲ್ಲೇ ಹಾಕಿ ಇಟ್ಕೊಂಡು ನಾಳೆಗೆ ಎಷ್ಟು ಬೇಕು ನಮ್ಗೆ ಒಂದು ದಿವ್ಸದ ನಮ್ಮ ಟಾರ್ಗೆಟ್ ಏನಿರ್ತದೆ ಸರ್ ಅಷ್ಟು ಮಾತ್ರ ಹಾಕೊಂತೀವಿ. 15 kg 20 kg 25 kg ಎಷ್ಟು ನಮಗೆ ರೊಟ್ಟಿ ಆರ್ಡರ್ ಇರ್ತದೆ. ಗಿರ್ನಿ ಐತೆ ಸರ್, ಗಿರ್ನಿ ಐತ್ರಿ. ನಾವ ಇಲ್ಲೇ ಹಾಕೊಂಡು ಅದ್ರ ಜಾಸ್ತಿ ದಿವಸ ಇಟ್ರಿ ಏನಾಗುತ್ತೆ ಸರ್, ಹಿಟ್ಟು ಜಿಗಿ ಹೋಗುತ್ತೆ. ಜಿಗಿ ಹೋದಾಗ ರೊಟ್ಟಿ ಟೇಸ್ಟ್ ಕಡಿಮೆ ಆಗತ್ರಿ. ಇದು ಸೀಕ್ರೆಟ್ ಸರ್. ಇದನ್ನ ಯಾರು ಹೇಳಲ್ರಿ. ಯಾವಾಗ 8-10 ದಿವಸದ್ದು 15 ದಿವಸದ್ದು ಹಿಟ್ಟಿಟ್ಟಾಗ ರೊಟ್ಟಿ ಟೇಸ್ಟ್ ಬರಕ್ ಸಾಧ್ಯ ಇಲ್ಲ ಸರ್. ಇನ್ನೊಂದ್ ಸರ್ ನಾವು ಹಿಟ್ಟನ್ನ ಬರೀ ನೀರ್ ಹಾಕಿ ಕಲ್ಸ್ಕೊಂಡ್ ಅಷ್ಟ ಅಲ್ರಿ, ಇದನ್ನ ಬೋಗಣಿ ಇಟ್ಟು ಕಳ ನೀರು ಕುದಿಸಿ ಮುದ್ದಿ ಮಾಡಿ ತಿರ್ಕೊಂಡ್ ಸರ್. ಆ ಮುದ್ದಿ ಜಿಗಿನ ಏನೈತಿ ಇಲ್ಲಿ ನಮ್ ಹಿಟ್ಟು ಕಲ್ಸೋ ಮಿಷನ್ ಐತಿ ಸರ್. ಇದು ಈ ಮಷಿನ್ಕ ಒಣ ಹಿಟ್ಟು ಮತ್ತೆ ನಾವು ಜಿಗಿನ ಎರಡೂನು ಮಿಕ್ಸ್ ಮಾಡಿ ಮಾದ್ಲಿ ಆಗ್ಬೇಕು ಸರ್. ಮಾದ್ಲಿ ಆ ತರ ಆಗುವಂಗ ಮಷಿನ್ ತಿರುಗುತನ ಬಿಡ್ಬೇಕು ನಾವ್ರಿ. ಅದು ನಿಮ್ಗೆ ಯಾವ ತರ ಆಗ್ಬೇಕು ಅಂದ್ರೆ ಸರ್ ಇಲ್ಲೇ ನೋಡ್ಬೋದು ನೀವು, ಈ ತರ ಮಾದ್ಲಿಗತೆ ಆಗ್ಬೇಕು ಸರ್. ಇದು ಮಾದ್ಲಿ ತರ ಆದಾಗ ಸರ್ ನಮ್ಮ ಮನ್ಯಾಗ ಏನ್ ನಮ್ಮ ತಾಯರೆಲ್ಲ ಮೊದ್ಲಿಗೆ ಹಿಟ್ಟಿನ ನೀರು ಹಾಕೊಂಡು ಜಿಗಿ ಹಾಕೊಂಡು ಕೈಲೇ ನಾತಿದ್ರಲ್ಲ ಸರ್, ಆ ತರ ಪ್ರೋಸೆಸ್ ಇಲ್ಲಿ ನಡಿದೈತಿ ನಮಗ್ರಿ. ನೀವು ಇಲ್ಲಿ ನೋಡ್ಬೋದು ರೊಟ್ಟಿ ರಿಟರ್ನ್ ಆಗಿ ವಾಪಸ್ ಹೋಗುತ್ತೆ ಸರ್. ಇಲ್ಲಿ ಇವಾಗ ರೊಟ್ಟಿ ಇಲ್ಲಿ 100% ಒಂದೇ ಸಾರಿಗೆ ಬರೋದಲ್ರಿ, ಅದನ್ನ ಇಲ್ಲಿ ಹಾಕ್ತಾರೆ ಇಲ್ಲಿಂದ. ಹೌದು ಸರ್. ಅದು ಅಲ್ಲಿ ಹಾಕಿದಾಗ ನಮಗದು ತೀಡಿ ಕೈಲಿ ಏನ ನೀರ್ ಹಾಕಿ ಚರ ನಾತಿದ್ರಲ್ಲ ಸರ್, ಆ ಪ್ರೋಸೆಸ್ ನ ರೋಲರ್ ಮಾಡ್ತೈತೆ ಅದ್ರ. ಆ ನಂತರ ಇಲ್ಲಿ ಅಲ್ಲಿಂದ ನಾವು ತಕೊಂಡಾಗ ಸರ್ ಇದು 5-6 ಸಾರಿ ತೆಗೆದಾಗ ನಮ್ಗೆ ಈ ತರ ಫಿನಿಶಿಂಗ್ ಬರ್ತೈತ್ರಿ. ಹೌದು ಸರ್, ಇಲ್ಲಿ ಕಟ್ ಆಗಿ ಬರ್ತೈತ್ರಿ. ಇಷ್ಟು ನೀಟಾಗಿ ಹದ ಆದಾಗ ರೊಟ್ಟಿ ಟೇಸ್ಟ್ ಬರ್ಲೇಬೇಕು ಸರ್. ಮಷಿನ್ ರೊಟ್ಟಿ ಅಂತ ತಲೆಯಾಗಿಂದ ತೆಗೆದು ಬಿಡ್ರಿ. ಮಷಿನ್ ಮಾಡಿದ ಕೈಲೇ ಈಗ ಯಾರು ಬಡ್ಯಾರು ಇಲ್ಲ ಸರ್. ಈಗ ಎಲ್ಲ ಲಟ್ಟಿಸ್ತಾರ ಹಿಂಗ್ರಿ. ಅಲ್ಲ ಈಗ ಆ ಲಟ್ಟಿಸೋ ಪ್ರೋಸೆಸ್ ಅನ್ನ ಈ ಮಷಿನ್ ಮಾಡ್ತೈತೆ. ಹರಿತೇವ ಅಂತ ಅನ್ಬೋದು ನೋಡ್ರಿ. ಏನಿಲ್ಲ ಸರ್, ನೀವು ನನ್ನ ಕೈಯಾಗ ಹೋಗಿರ್ಬೇಕಾರ ಹರಿದಿಲ್ಲ. ಯಾಕಂದ್ರ ಹಿಟ್ಟು ಅಷ್ಟ ಹದ ಇರ್ತೈತಿ, ಜಿಗಿ ಬಂದಿರ್ತೈತ್ರಿ. ಈಗ ನಾವು ಮನ್ಯಾಗ ಒಂದ್ರ ಮೇಲೆ ಒಂದು 2 ಹಾಕೊಂಡ್ರೆ ಹರಿತೇವ್ರಿ. ಯಾಕಂದ್ರೆ ಸರ್ ಹಿಟ್ಟು ಜಿಗಿ ಇರಲ್ಲ. ನೀವ್ ಇದನ್ನ ಹೆಂಗ್ ಬೇಕಾರ ಹೋಗ್ರಿ, ಇದೇನಾಗಲ್ಲ ಸರ್. ಒಂದ್ರ ಮೇಲೆ ಒಂದು ನಾವ್ ಇಷ್ಟು ರೊಟ್ಟಿ ಇಟ್ಟಿರ್ತೀವಿ. ಈಗ ಅಕ್ಕ ತಕೊಂಡ್ ಕೇಸಿ ಇಷ್ಟು ರೊಟ್ಟಿ ಸುಡ್ತಾರೆ ಇದನ್ರಿ. ಇದ್ರಾಗ ಒಂದ್ ರೊಟ್ಟಿನೂ ಹರಿಯಲ್ರಿ. ಯಾಕಂದ್ರೆ ಸರ್ ಹಿಟ್ಟಿಗೆ ಕೊಡೋ ಹದ ನಾವು ಸರ್. ಇದು ಫೈನಲ್ ಫಿನಿಶಿಂಗ್. ಈ ರೊಟ್ಟಿ ನೋಡ್ಬೋದು ನೀವ್ರಿ, ನಿಮಗೆ ಯಾವ ತರ ಬೇಕು ಆ ತರ ರೊಟ್ಟಿನೂ ಸಿಗ್ತಾವ ಸರ್. ಫಂಕ್ಷನ್ ಆರ್ಡರ್ ಇರ್ತಪ್ಪ, ನಮ್ಗೆ ಜಾಸ್ತಿ ರೊಟ್ಟಿ ಬೇಕು, ಕಡಿಮೆ ರೇಟ್ನೇ ಬೇಕು, ಬರ್ರಿ ಅದಕ್ಕೂ ಕೊಡ್ತೀನಿ. ಇಲ್ಲಪ್ಪ ನಮ್ಗೆ ಚಲೋ ಬೇಕು, ನಮ್ಗೆ $1 ಹೆಚ್ಚಿಗೆ ತಗೋ, ಬರ್ರಿ ಸರ್ ಅದನ್ನು ಕೊಡ್ತೀನಿ. ನಮ್ಗೆ ಒಂದು ಕಂಪ್ಲೀಟ್ ಅಕ್ಕಿನ ಬೇಡ, ಪ್ಯೂರ್ ಜೋಳ ಬೇಕು, ಬರ್ರಿ ಸರ್ ಹಾಕ್ಕೊಡ್ತೀರಿ. ಯಾವ್ದ್ರ ಬೆಲೆ ಏನೈತಿ ಸರ್, ಕ್ವಾಲಿಟಿ ತಕ್ಕಂಗೆ ರೇಟ್ ಐತಿ. ಈ ಸದ್ಯಕ್ಕೆ ಯಾವ್ಯಾವ ರೊಟ್ಟಿ ಕೊಡ್ತಾ ಇದ್ದೀರಿ ಸರ್? ಸಜ್ಜಿ ಕೊಡಕತ್ತೀವಿ, ಜೋಳದ ಕೊಡಕತ್ತೀರಿ, ಪ್ಯೂರ್ ಜೋಳದ ಕೊಡಕತ್ತೀವಿ. ಪ್ರಮಾಣ ಜಾಸ್ತಿ ಬೇಕಂದವ್ರಿಗೆ, ಸ್ವಲ್ಪ ಕ್ವಾಲಿಟಿ ಹೆಂಗ ಹೆಚ್ಚು ಕಡಿಮೆ ಐತಿ ಬೇಕು ಕೊಡೋ ಅಂದವ್ರಿಗೆ ಒಂದು 50 ಪೈಸೆ ಕಡಿಮೆ ಮಾಡಿ ಕೇಸಿ ಕೊಡ್ತೀವಿ ಸರ್. ಏನ್ ರೇಟ್ ರೀ ಇವು ಸರ್? ನಾವು ₹4 ರೊಟ್ಟಿ ಕೊಡಕತ್ತೀವ್ರಿ. ₹4 ಒಂದು ರೊಟ್ಟಿ ಪ್ಯೂರ್ ಜೋಳದ ಬೇಕಪ್ಪ ನಮಗೆ, ಥಿಕ್ನೆಸ್ ಸ್ವಲ್ಪ ದಪ್ಪ ಬೇಕಂದವ್ರಿಗೆ ₹5 ಕೊಡಕತ್ತೀವಿ ಸರ್. ಸಜ್ಜಿ ರೊಟ್ಟಿನ ₹5 ಕೊಡಕತ್ತೀವಿ.
ನಿಮ್ಗೆ ಸಜ್ಜಿ ರೊಟ್ಟಿ ತೋರಿಸ್ತೀನಿ ಸರ್, ಒಂದು ನಿಮಿಷ ಇರ್ರಿ. ಇದು ನೋಡ್ಬೋದು ಸರ್ ನೀವು ಸಜ್ಜಿ ರೊಟ್ಟಿನ. ಕೈಲೇ ಮಾಡಿದ ರೊಟ್ಟಿಗೂ ನಮ್ಮ ರೊಟ್ಟಿಗೂ ಏನು ವ್ಯತ್ಯಾಸ ಇಲ್ಲ ಸರ್. ಹೆಸರಿಗೆ ಮಾತ್ರ ಮಷಿನ್ ರೀ. ಮಷಿನ್ ಮಾಡೋ ಕೆಲಸನ ಎಲ್ಲ ಆಲ್ಮೋಸ್ಟ್ ನಾವು ಮ್ಯಾನ್ಯಲ್ ಕೈಲೇನ ಮಾಡ್ತೀವಿ. ಅದು ಬೇಯಿಸ್ಬೇಕಾದ್ರೂ ಕೈಲೇನ ಬೇಯಿಸೋದು, ತೆಗಿಬೇಕಾದ್ರೂ ಕೈಲೇನ. ನೀವು ಟೇಸ್ಟ್ ಯಾವ್ದು ಬೇಕಾದ್ರೂ ನೋಡ್ರಿ. ನಾವು ಕಸ್ಟಮರ್ಗೆ ಆದ್ರೂ ಹೇಳೋದಷ್ಟೇ ಸರ್, ಒಂದು ರೊಟ್ಟಿ ಏನಾಗಲ್ಲ ಸರ್, ತಿನ್ನೋ ಬದುಕೈತಿ, ತಿಂದು ನೋಡಿ ಟೇಸ್ಟ್ ಅನ್ಸಿದ್ರೆ ತೊಗೊಂಡವ್ರು. ನೀವು ಇನ್ನೊಂದು ಸೀಕ್ರೆಟ್ ಸರ್, ರೊಟ್ಟಿ ಒಳಗೆ ಮಷಿನ್ ರೊಟ್ಟಿ ಅಂದ್ರೆ ಎಲ್ಲರ ತಲೆ ಒಳಗೆ ಕುಂತಿರೋ ಸರ್, ಸಾಂಬಾರ್ ಒಳಗೆ ಮುರಿದು ಹಾಕಿದ್ರೆ ತೌಡ್ ಹಾಕು ಅಂತೇಳಿ. ನಮ್ಮ ರೊಟ್ಟಿ ನೀವು ತೌಡ್ ಆಯ್ತು ಅಂದ್ರೆ ನನಗೆ ದುಡ್ಡು ಕೊಡಬೇಡ್ರಿ, ವಾಪಸ್ ಗ್ಯಾರಂಟಿ ಕೊಡ್ತೀನಿ. ನಾನು ದುಡ್ಡು ವಾಪಸ್ ಕೊಡ್ತೇನೆ. ಯಾಕೆ ಆ ಕ್ವಾಲಿಟಿನ ಆ ಟೇಸ್ಟನ್ನ ನಾವು ಮೇಂಟೈನ್ ಮಾಡ್ತೀವಿ ಸರ್. ಒಂದು ದಿವ್ಸಕ್ಕೆ ನಾವು 1000 ರೊಟ್ಟಿ ಸೇಲ್ ಮಾಡ್ತೀವಿ ಅಂದ್ರೆ ಅಷ್ಟ್ರ ಮೇಲೆ ಯೋಚನೆ ಮಾಡಿ ಸರ್. ನೀವು ಒಂದು ದಿನಕ್ಕೆ 1000 ರೊಟ್ಟಿ ಸೇಲ್ ಆಗ್ತದೆ. 1000 ರೊಟ್ಟಿ ಸರ್. ಇವಾಗ ನಿನ್ನೆ ಇಲ್ಲದಕ್ಕೆ ಇವತ್ತು 500 ಆರ್ಡರ್ ಮಿಸ್ ಮಾಡ್ತಾರೆ ನಿಮ್ಮ ರೊಟ್ಟಿ ಹೇಳ್ರಿ. ಸರ್. ನಮ್ಮ ಇಲ್ಲೇ ಲೋಕಲ್ಲು ಜಾಸ್ತಿ ಹೋಯ್ತಾರೆ, ಫಂಕ್ಷನಿಗೆ ಜಾಸ್ತಿ ಹೋಯ್ತಾರೆ ಸರ್. ಹಳ್ಳಿ ಜನ ಬಂದು ಹಿಟ್ಟು ಹಾಕಿ ಹೋಗ್ತಾರೆ. ಇವಾಗ ಮೇನ್ ಕಲ್ಯಾಣ ಮಂಟಪ ಸರ್ ನಮ್ದು ಸಮಾಭವನ ಏನದಾವಲ್ಲ ಸರ್, ಕಲ್ಯಾಣ ಮಂಟಪದ ಮದುವೆ ಕಲ್ಯಾಣ ಮಂಟಪಗಳು ಸರ್. ಮತ್ತು ಅಲ್ಲಿ ಏನು ಅಡುಗೆ ಮಾಡೋ ಭಟ್ರು ಕಾಂಟ್ಯಾಕ್ಟರ್ ಇರ್ತಾರಲ್ರಿ, ಅವರು ನಮಗೆ ಕೊಡ್ತಾರೆ ಆರ್ಡ್ರ್. ನಮ್ಗೆ ಇಂಥ ದಿವ್ಸಕ್ಕೆ ಇಷ್ಟು ರೊಟ್ಟಿ ಬೇಕು ಅಂತ ಹೇಳ್ತಾರೆ. ಆ ಎನಿ ಟೈಮ್ ನಾವು ರೆಡಿ, ಅವ್ರು ಏನು ಆರ್ಡ್ರ್ ಕೊಟ್ಟಿರ್ತಾರೆ ಆ ಡೇಟಿಗೆ ನಾವು ಆನ್ ಟೈಮ್ ಕೊಡ್ತೀವಿ ಸರ್ ರೊಟ್ಟಿನ. 2000, 5000, 10,000 ಸರ್. ಆ ಟ್ರಾನ್ಸ್ಪೋರ್ಟ್ದವರು ಆಟೋ ಚಾರ್ಜ್ ಅದು ಕೊಟ್ರೆ ನಾವು ಕೊಡೋ ವ್ಯವಸ್ಥೆನೂ ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದು ಇಲ್ಲಿಗೆ ಬೇಕಾದ್ರೆ ಒಯ್ಬೋದು. ಇಲ್ಲಿ ಲೋಕಲ್ ಅಂದ್ರೆ 200-200 ರೂಪಾಯಿ ಆಟೋ ಚಾರ್ಜ್ ತೊಗೊಂತಾರೆ ಸರ್. ಅದನ್ನ ನಾವು ಮುಟ್ಟಿಸಿ ಬರ್ತೀವಿ ಅವ್ರು ಟ್ರಾನ್ಸ್ಪೋರ್ಟ್ ಕೊಟ್ರು. ಇಲ್ಲಾಂದ್ರೆ ರೆಡಿ ಇಟ್ಟಿರ್ತೀವಿ, ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ, ಅವು ಬಂದು ತೊಗೊಂಡೋದ್ರು ಕೊಡ್ತೀವಿ. ಕಲ್ಯಾಣ ಮಂಟಪ ಹೋಗಿ ಸರ್. ಇಲ್ಲಿ ನಮ್ದು ಒಂದು ತಾಯಿ ಈರಮ್ಮ ಕ್ಯಾಂಟ್ರಿಂಗ್ ಐತ್ರಿ. ತಾಯಿ ಈರಮ್ಮ ಕ್ಯಾಂಟ್ರಿನ್ಯಾಗ ಅವರು 80 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡಕತ್ತಾರೆ ಸರ್. ಅವ್ರು ನಮ್ಗೆ ಡೈಲಿ ನಮ್ಗೆ 500-600 ರೊಟ್ಟಿ ನಮ್ಮ ಕಡೆ ತೊಗೊಂತಾರೆ ಸರ್. ಅವ್ರು ಒಂದು ದಿವಸ ಏನೋ ಕಸ್ಟಮರ್ ಕಡಿಮೆ ಅದಾರ ಅಂದ್ರು ಒಂದು 500 ಮಿನಿಮಮ್ 500 ರೊಟ್ಟಿ ಅವ್ರಿಗೆ ಬೇಕು ಸರ್. ಇದು ಕಲ್ಯಾಣ ಮಂಟಪಕ್ಕೆ ಎಷ್ಟೆಷ್ಟು ಹೋಗ್ತಾವ್ರಿ ಅಂದಾಜು ಸರ್? ಕಲ್ಯಾಣ ಮಂಟಪಕ್ಕೆ ಒಂದು ಮದುವೆ ಕಡಿಮೆ ಅಂದ್ರೆ 2000 ಬೇಕು ಸರ್. ಕಲ್ಯಾಣ ಮಂಟಪದಾಗ ಮದುವೆ ಮಾಡ್ರಿ ಯಾರು ನಮ್ಮಂತ ಬಡವ್ರಲ್ಲ ಸರ್, ಎಲ್ಲ ರೊಕ್ಕ ಇರೋರು, ಜನ ಬಳಗ ಜಾಸ್ತಿ ಇರೋರು. ಹಂಗೆ ಕಡಿಮೆ ಅಂದ್ರೆ ಒಂದು ಮದುವೆಗೆ 2000-5000 ಮಿನಿಮಮ್ ಬೇಕೇ ಬೇಕು ಸರ್. 2000-5000 ಸರ್. ಆ ಥರ ಏನ್ರ ಒಂದೊಂದು ಸಾರಿ 15 ದಿವಸ ಗಂಟ್ಲೆ ಕಂಟಿನ್ಯೂ ಬುಕ್ ಇರ್ತದೆ ಸರ್ ಕಲ್ಯಾಣ ಮಂಟಪ. ಆ ಟೈಮಿಗೆ ನಾವು ಇನ್ನೂ ಜಾಸ್ತಿ ಲೇಬರ್ ಹಾಕೊಂಡು ಇನ್ನೂ ಜಾಸ್ತಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಸುಮಾರಿ. ಹೇಳ್ರಿ ರೊಟ್ಟಿ ಬಿಸ್ನೆಸ್ ಬಗ್ಗೆ. ರೊಟ್ಟಿ ಬಿಸ್ನೆಸ್ ಮಾಡಕತ್ತೀರಿ 1 ವರ್ಷ ಆತ್ರಿ. ನಮ್ಮ ಮನೆಯವ್ರ 1 ವರ್ಷ ಆತ್ರಿ ಎಣ್ಣೆ ಗಾಣ ಚಲೋ ಮಾಡಿ. ಅದಾದ್ಮೇಲೆ ನಾವು ಎಣ್ಣೆ ಗಾಣ ಚಲೋ ಮಾಡಿ 3 ತಿಂಗಳಾದ್ಮೇಲೆ ನಾವು ರೊಟ್ಟಿ ಮಿಷನ್ ತಗೊಂಬಂದಿರಿ ಹುಬ್ಳಿಲಿದ್ದ. ಗೋಡನ್ನು ಜಾಸ್ತಿ ಇರೋ ಸಲಾಗ ನಮ್ಗೆ ಖಾಲಿ ಅಂತ ಅನಿಸ್ತಾ ಇತ್ತು. ನಾವು ಕುಂತ್ಕೊಂಡಾಗ ಈ ವಿಡಿಯೋ ನೋಡಕತ್ತಿದ್ರಿ ಹುಬ್ಳಿಲಿದ್ದ, ಆ ವಿಡಿಯೋ ನೋಡಕತ್ತಿದ್ವಿ. ಆಮೇಲೆ ನಮಗೊಂದು ರೊಟ್ಟಿ ಮಿಷನ್ ಯಾಕೆ ತಗೋಬಾರ್ದು ಅಂತಂದು ಅನಿಸ್ತ್ರಿ. ನಾವು ಸುಮ್ಮನೆ ಮನ್ಯಾಗ ಖಾಲಿ ಕೂಡ ಬದಲು ನಾವು ಒಂದು ಸ್ವಲ್ಪ ಬಿಸ್ನೆಸ್ ನಿಮ್ ಜೊತೆ ನಾವು ಕೈ ಜೋಡಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತಾ ಅಂತಂದು ನಾವು ರೊಟ್ಟಿ ಮಿಷನ್ ತಗೊಂಬಂದಿರಿ ಹುಬ್ಳಿಲಿದ್ದ. ಈಗ ರೊಟ್ಟಿ ಮಿಷನ್ ಚಲೋ ಮಾಡಿ ಹತ್ತತ್ರ 1 ವರ್ಷ ಯಾಕೆ ಬಂತ್ರಿ. ಚೆನ್ನಾಗಿ ನಡಿತೈತ್ರಿ ಬಿಸ್ನೆಸ್ ಎಲ್ಲ. ಆರ್ಡರ್ ಬರ್ತಾರೆ. ಎಲ್ಲಿ ಕಳಿಸ್ತೀರಿ ರೊಟ್ಟಿ ಅನ್ರಿ? ನಾವು ಲೋಕಲ್ ಕಳಿಸ್ತೀವ್ರಿ, ಹಳ್ಳಿಲಿದ್ದ ಬರ್ತಾರ, ಹಿಟ್ಟನ ಹಾಕ್ತಾರ್ರಿ. ಮತ್ತೆ ನಾವು ಸ್ವತಃ ಜೋಳ ತಗೊಂಬರ್ತೀರಿ. ಜೋಳ ಪ್ಯೂರ್ ಜೋಳನ ತಗೊಂಬಂದು ನಮ್ ತಲೆ ಗಿರಣಿ ಐತ್ರಿ. ನಾವೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ ನಾವು ಹಾಕೊಂತೀವಿ, ಸ್ಟೋರ್ ಮಾಡಿ ಇಟ್ಕೊಂತೀರಿ. ನಾಳೆಗೆ ಎಷ್ಟು ಬೇಕೋ ಇವತ್ತು ನೈಟ್ ಎಲ್ಲ ಹಾಕೊಂಡ್ಬಿಡ್ತೀವಿ. ನಮ್ಮ ಲೋಕಲ್ ಎಲ್ಲ ಬರ್ತಾರಿ. ಎಲ್ಲಿ ಹೋಗ್ತಾವ್ರಿ? ಹೋಗ್ತಾವ್ರಿ. ಕಲ್ಯಾಣ ಮಂಟಪ ಹೋಗ್ತೈತ್ರಿ, ಬಿಸ್ಕಲ್ ರೀ, ಸುತ್ತಮುತ್ತ ಹಳ್ಳಿ ಎಲ್ಲ ಬಂದ್ ಸುತ್ತಮುತ್ತ ಹಳ್ಳಿ ಎಲ್ಲ ಹೋಗ್ತಾವ. ಓಕೆ, ಎಷ್ಟು ರೊಟ್ಟಿ ಹೋಗ್ತಾವ್ರಿ ಅಂದಾಜು? ದಿನಕ್ಕೊಂದು 1000 ರೊಟ್ಟಿ ಹೋಗ್ತಾವ್ರಿ. ಓಕೆ ಓಕೆ ವೀಕ್ಷಕರೇ, ಸ್ವಾವಲಂಬನೆಯಾಗಿ ಬದುಕನ್ನ ಕಟ್ಕೊಳ್ಬೋದು. ಅಕ್ಕ ನೀವೆಷ್ಟು ಏನು ಓದಿರಿ? PUC ಮುಗಿಸಿ. PUC ನೋಡ್ರಿ, PUC ಓದಿ ನನ್ ಕೆಲಸ ಇಲ್ಲ ಅಥವಾ ಡಿಗ್ರಿ ಓದಿ ನನ್ ಕೆಲಸ ಇಲ್ಲ ಅನ್ನೋರಿಗೆ ಇಂಥದ್ದೊಂದು ಸಣ್ಣದೊಂದು ಮಷೀನ್ ಹಾಕೊಂಡ್ಬಿಟ್ರೆ ಸಾಕು, ಅವ್ರ ಕುಟುಂಬ ಸಾಗುತ್ತೆ. ನೋಡಿ ಇಲ್ಲಿ ಇವರು ಗಂಡ ಒಂದು ಎಣ್ಣೆ ಗಾಣವನ್ನ ಪ್ರಾರಂಭ ಮಾಡಿದ್ರು. ನಂತರ ನಮ್ಮ ಹೆಣ್ಮಕ್ಳು ಕೂಡ ಅವ್ರಿಗೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ರಂತೆ. ಅವಾಗ ಯಾಕೆ ನಾವು ರೊಟ್ಟಿ ಮಷೀನ್ ಅನ್ನು ಹಾಕ್ಬಾರ್ದು ಅಂತಂದು ಇವರೇ ಒಂದು ಪ್ಲಾನ್ ಅನ್ನು ಕೊಟ್ಟಾಗ ಹುಬ್ಳಿಯಿಂದ ಒಂದು ಮಷೀನ್ ಅನ್ನು ತಗೊಂಡು ಬಂದು ರೊಟ್ಟಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗಂಡನಿಗೆ ಸಾಥ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಇವ್ರ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗ್ಲಿಕ್ಕೆ ಶುರು ಆಗಿದೆ. ಈ ರೀತಿಯಾಗಿ ನೀವು ಕೂಡ ಬದುಕನ್ನು ಕಟ್ಕೊಳ್ಬಹುದು. ಯಾಕೆ ಕೆಲಸ ಇಲ್ಲ ಅನ್ನೋರಿಗೆ, ನಾವು ಎಲ್ಲರಿಗೂ ಓದ್ಯಂತವ್ರಿಗೆ ಇವತ್ತಿನ ದಿವಸ ನೌಕರಿ ಬರ್ಬೇಕಂತ ಏನಿಲ್ಲ, ನೌಕರಿ ತಗೊಳ್ಬೇಕಂತ ಏನಿಲ್ಲ, ಎಲ್ಲಾ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬದುಕನ್ನ ಕಟ್ಕೊಳ್ಬಹುದು. ರೊಟ್ಟಿ ಮಾಡ್ಬೋದು, ಎಣ್ಣೆ ತಯಾರು ಮಾಡ್ಬೋದು, ಇನ್ನೂ ಹಲವಾರು ರೀತಿಯ. ಇನ್ನು ಬನ್ನಿಲ್ಲಿ ಇಲ್ಲೊಂದಿಷ್ಟು ವಿಷಯ. ಇವರು ನೋಡ್ರಿ ರೊಟ್ಟಿ ಏನ್ ತಯಾರಾಗ್ತಾವಲ್ಲ, ರೊಟ್ಟಿ ತಯಾರಾದ್ಮೇಲೆ ರೊಟ್ಟಿಗೆ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಚಟ್ನಿ ಕೂಡ ಹೋಗ್ಬೇಕಲ್ವಾ? ಇವರು ಚಟ್ನಿ ಕೂಡ ತಯಾರು ಮಾಡ್ತಾರೆ. ಯಾವ್ಯಾವ ಚಟ್ನಿ ತಯಾರು ಮಾಡ್ತಾರೆ? ಪುಡಿ, ಆಮೇಲೆ ಗುರಳ್ ಪುಡಿ ರೀ, ಆಮೇಲೆ ಪುಟಾಣಿ ರೀ,
ನಾವೇ ಸ್ವತಃ ಈ ನಮ್ಮ ಶೇಂಗಾ ಚಟ್ನಿ, ಗುರೆಳ್ ಪುಡಿ, ಆಮೇಲೆ ಪುಟಾಣಿ ಪುಡಿ, ಈ ರೀತಿ ಎಲ್ಲ ಪುಡಿಗಳನ್ನ ತಯಾರು ಮಾಡ್ತಾ ತಯಾರು ಮಾಡ್ತೀವಿ ಸ್ವತಃ ನಮ್ಮ ಗಾಣದ ಎಣ್ಣೆನ ಹಾಕಿ ನಾವು ಮಿಕ್ಸ್ ಮಾಡಿ ಕೊಡ್ತೀವ್ರಿ. ಮಿಕ್ಸ್ ಮಾಡಿ ಕೊಡ್ತೀರಿ. ಇದನ್ನ ಹೆಂಗ್ ತಯಾರು ಮಾಡ್ತೀರಿ? ಫಸ್ಟ್ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ತೇವ್ರಿ. ನಮ್ಗೆ ಎಷ್ಟು ರುಚಿ ತಕ್ಕಂತ ಉಪ್ಪು, ಖಾರ, ಇದನ್ನ ಗ್ರ್ಯಾಂಡ್ ಹೆಂಗ್ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ? ಮಿಕ್ಸಿ ಹಾಕ್ತೇವ್ರಿ. ಮಿಕ್ಸಿಗೆ ಹಾಕ್ತೀರಿ. ಮನೆ ಮಾಡೋ ಪ್ರೊಸೀಜರ್ ಮಾಡ್ತೀವಿ. ಬಟ್ ಇದಕ್ಕ ಎಣ್ಣೆ ಗಾಣದ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಿವ್ರಿ. ಟೇಸ್ಟ್ ಬರುತ್ತೆ, ಘಮ ಘಮ ಅಂತೈತಿ. ಘಮ ಘಮ ಅಂತ. ಏನ್ ರೇಟ್ ಇವು? ಇದು 100 ರೂಪಾಯಿ ರೀ. ಇದು 100 ರೂಪಾಯಿ. ಇದು ಶೇಂಗಾ ಚಟ್ನಿ 100 ರೂಪಾಯಿ. ಹ್ಞೂ. ಇದು ಗುರಾಳ್ ಪುಡಿ ರೀ 200 ರೂಪಾಯಿ ರೀ. 200 ರೂಪಾಯಿ. ಅರ್ಧ ಕೆಜಿ 400 ಗ್ರಾಮ್ ಇರ್ತ್ರಿ. ಓಕೆ, ಪುಟಾಣಿ ಪುಡಿ? ಪುಟಾಣಿ ಪುಡಿ ಐತ್ರಿ. ಅದು ಏನ್ ಕೊಡ್ತೀರಿ? ಸೇಮ್ ರೇಟ್ ರೀ ಎಲ್ಲದು. ಎಲ್ಲವೂ ಸೇಮ್ ರೇಟ್. ಸೇಮ್ ರೇಟ್ ರೀ. ನಾವು ಅಂಗಡಿ ಎಲ್ಲ ಕಳಿಸ್ತೀವ್ರಿ, ಲೋಕಲ್ ಎಲ್ಲಾರು ತೊಗೊಂಡ್ ಹೋಗ್ತಾರಿ. ಇದು ಪುಟಾಣಿ ಪುಡಿ ರೀ. ತುಂಬಾ ಟೇಸ್ಟ್ ಐತ್ರಿ. ನಾವು ಎಣ್ಣೆ ಗಾಣ ಹಾಕಿನ ಮಾಡಿರ್ತೀವಲ್ರಿ, ಅದ್ರ ಟೇಸ್ಟ್ ಕೊಡ್ತ್ರಿ ಅದು. ಇವು ಆಲ್ಮೋಸ್ಟ್ ಏನೇನ್ ಹಾಕಿರ್ತೀರಿ? ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಹಾಕಲ್ರಿ. ಕೊತ್ತಂಬರಿ ಹಾಕಲ್ರಿ. ಗಾಣದ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿರ್ತೀವಿ. ಖಾರ ಹಾಕ್ತೀರಿ? ಖಾರ, ಉಪ್ಪು, ಒಳ್ಳೆ ಟೇಸ್ಟ್ ಮಸಾಲೆ. ಐತ್ರಿ. ಹ್ಞೂ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಸಾವಯವವಾಗಿ ಅಂದರೆ ಗಾಣದಿಂದ, ಕಟ್ಟಿಗೆಯ ಗಾಣದಿಂದ ಎಣ್ಣೆಯನ್ನು ತಯಾರು ಮಾಡ್ತಕ್ಕಂತಹ ಒಂದು ಎಣ್ಣೆಯ ಬಗ್ಗೆ ಕುರಿತು ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ. ಹಾಗೆ ಜೊತೆಗೆ ಇಲ್ಲಿ PUC ಓದಿದಂಥ ಅಕ್ಕನ ಕತೆ, ರೊಟ್ಟೆಯ ಕೇಂದ್ರದ ಕುರಿತು ಕೂಡ ಕೇಳಿದ್ರಿ. ಅವರು ಸ್ವತಃ ತಾವೇ ಬೆಳಗ್ಗೆ ಎದ್ದು ಬಂದು ರೊಟ್ಟೆ ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ ಒಬ್ಬರನ್ನ ಕೆಲಸಕ್ಕೆ, ಅವರು ರೊಟ್ಟಿ ಸುಡ್ಲಿಕ್ಕೆ ಕೂಡ ಒಬ್ಬರನ್ನ ಕೆಲಸಕ್ಕೆ ತಗೊಂಡು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲಿಗೆ ಒಂದು ಎಣ್ಣೆ ಗಾಣದಿಂದ ಶುರುವಾದಂತಹ ಒಂದು ಕತೆ ಇವತ್ತಿಗೆ ಇಲ್ಲಿಗೆ ಶೇಂಗಾ ಚಟ್ನಿ ಆಗಿರ್ಬೋದು, ಸಜ್ಜಿ ರೊಟ್ಟೆ, ಜೋಳದ ರೊಟ್ಟೆ, ಆಮೇಲೆ ಈ ರೀತಿಯ ಎಲ್ಲ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಂಥದ್ದೊಂದು ಎಪಿಸೋಡನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ವೀಕ್ಷಕರೇ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಭಾಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ಎಪಿಸೋಡ್, ಮತ್ತೊಂದು ವಿಶೇಷ ಕಥೆಗಳೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.